ಈ ಕಡೆನೇನೋ ಕಣೆ ಶರು ಇರೋದು. ಅವ್ರ ಮನೆ ನೀನು ನೋಡಿದ್ಯಲ್ಲ. ಅವಾಗ ಒಂದು ಟೈಮ್ ನಾನು ಅಣ್ಣ ಗಾಡೀಲಿ ಬಂದಿದ್ವಿ. ಈಗ ಈ ಕಡೆನೇ ಇರೋದು. ಯಾಕೋ ಅವಳವಾಗ ಏನೋ ಮುನ್ಸ್ಕೊಂಡಿದ್ಲು ನಮ್ಮ ಅಣ್ಣನ ಮೇಲೆ. ನಾವು ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಬಂದಿದ್ವಿ. ಅವ್ರ ಅಮ್ಮನೂ ಇರಲಿಲ್ಲ. ಅವ್ರ ಅಮ್ಮ ಎಲ್ಲ ಟ್ರಿಪ್ ಹೋಗಿತ್ತು. ಅವ್ರ ಅಕ್ಕನೂ ಹಂಗೆ ಎಲ್ಲ ಹೋಗವಳೆ ಅಂತ ನಾವು ಬಂದಿದ್ವಿ. ಯಾರೋ ಹೇಳಿದ್ರು, ಇಲ್ಲಾರು ಯಾರೋ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಅವಾಗ ಬಂದಿದ್ವಿ ನಾನು ನಮ್ಮ ಅಣ್ಣ. ನಾನು ಅವಾಗ ಇಲ್ಲಿ ಊರಲ್ಲಿ ಏನೋ ಒಂದು ಜಾತ್ರೆ ಆಗಿತ್ತು, ಅವಾಗ ಬಂದಿದ್ದೆ. ನನ್ನ ಫ್ರೆಂಡ್ ಒಬ್ಳು ಇದ್ಲು ಇಲ್ಲಿ, ಅವಳು ಮದುವೆ ಆಗಿ ಹೋದ್ಲೇಳು. ಅವಳು ಕರೆದಿದ್ಲು, ನಾನು ಇಲ್ಲಿಗೆ ಬಂದಿದ್ದೆ. ಅವಾಗ ನಾನು ನೋಡಿದ್ದೆ ನಮ್ಮ ಅಣ್ಣ ಇಷ್ಟಪಟ್ಟ ಅಂತ ಹುಡುಗಿ ಇವಳು ಅಂತೇಳಿ. ನನಗೂ ಗೊತ್ತು, ಹೊಸ ಮನೆ ಕಟ್ಟೋರು ಚೆನ್ನಾಗಿದ್ದಾರಲ್ವ ಮನೆ ಕಡೆ. ಮತ್ತು ಅವ್ರ ಅಪ್ಪ ಇನ್ನು ಗೌರ್ಮೆಂಟ್ ಕೆಲಸ ಚೆನ್ನಾಗಿರಕ್ಕಿಲ್ವ? ಚೆನ್ನಾಗಿರ್ತಾವ್ರ ಕಣೆ. ಯಾಕ ಚೆನ್ನಾಗಿದ್ದಾರೆ. ಬಾ, ನಾನೆಲ್ಲ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಸಮಾಧಾನದಾಗೆ ಮಾತಾಡೋಣಮ್ಮ. ಏನು ರೇಗಾಡೋದು ಬೇಡ, ಏನು ಬೇಡ, ಸಮಾಧಾನದಾಗ ಹೇಳೋಣ. ದೊಡ್ಡವಳನ್ನು ಬೇಕಾದರೆ ಕೊಡ್ರಿ, ನಮ್ಮ ಅಣ್ಣ ಇಷ್ಟಪಟ್ಟಿದ್ದಾನೆ, ಇವಳು ಇಷ್ಟಪಟ್ಟಿದ್ಲು, ಅದಕ್ಕೆ ನಮ್ಮ ಅಣ್ಣನಿಗೆ ಕೊಡ್ರಿ ಅಂತೇಳಿ ನಾವು ಮಾತಾಡೋಣ. ನಾವು ಒಳ್ಳೆಯವರು, ನಾವು ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳಿ ಮಾತಾಡಿದ್ರಾಯ್ತು. ನಾವು ದುಡಿತೀವಲ್ಲ, ನಾವು ದುಡಿತೀವಿ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಅದಕ್ಕಾಗಿನ ನಾವೆಲ್ಲ ಚೆನ್ನಾಗಿ ನೋಡ್ಕೊತೀವಿ. ಯಾಕಂದ್ರೆ ನಮ್ಮ ಅಣ್ಣ ಒಬ್ಬನೇ ಮಗ, ಕೊಡ್ರಿ, ಕೊಟ್ಟು ಮಾಡಿರಿ. ನಮ್ಮ ಅಪ್ಪನೂ ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಅಪಾಯಿಂಟು ನಮ್ಮ ಅಪ್ಪಂದೂ ಅಂತೇಳಿ ಹೇಳಿದ್ರಾಯ್ತು. ಆಯ್ತಲ್ವೇ ಮನೆ? ಚೆನ್ನಾಗಿ ಕಟ್ಟವ್ರ ಕಣೆ. ಕಟ್ಟೋಕ್ಕಿಲ್ವಾ? ಮತ್ತು ಅವ್ರ ಅಪ್ಪನ ಗೌರ್ಮೆಂಟ್ ಕೆಲಸ ಅಂತಂದರೆ ಚೆನ್ನಾಗಿ ಕಟ್ಟಬೇಕು. ಮತ್ತು ಸ್ಟ್ಯಾಂಡರ್ಡಾಗೆ ಅಂದರೆ ಒಳಗೆ ಚಿಕ್ಕದಾಗೈತೆ. ಒಂದು ದೊಡ್ಡ ರೂಮ್ ಮಾಡೋರು, ಒಂದು ಚಿಕ್ಕಗೈತೆ ಹಾಲುನು. ಒಂದು ದೊಡ್ಡ ರೂಮು, ಒಂದು ಚಿಕ್ಕ ರೂಮು. ಒಟ್ಟಿನಲ್ಲಿ ಚಿಕ್ಕದಾಗೈತೆ, ಏನಷ್ಟು ದೊಡ್ಡದಾಗಿಲ್ಲ. ನಮಗಿನ ಸ್ವಲ್ಪ ಸಣ್ಣದು. ಮಣ್ಣನಿಗೆಲ್ಲ ಮರೆಯೋದಿಲ್ಲ, ಹಂಗೆ ಹಿಂಗೆ ಅಂತ ಏನೆಲ್ಲ ಮಾತಾಡಿದ್ಲು. ಯಾಕೆ ಸುಮ್ಮನೆ ಅವೆಲ್ಲ ಮಾತಾಡೋದು ಬೇಡ, ಒಳ್ಳೆ ಮಾತಲ್ಲಿ ಮಾತಾಡೋಣ, ಕೇಳೋಣ, ಏನು ಹೇಳ್ತಾರೆ ನೋಡೋಣ, ಆಮೇಲೆ ಮಾತಾಡೋದು ಇನ್ನು ಉಳಿದಿರೋದು. ಮತ್ತೆ ಅಷ್ಟೇ. ಒಳ್ಳೆ ಮಾತಲ್ಲಿ ಮಾತಾಡಿದ್ರೆ ಆಯಿತು. ಒಳ್ಳೆ ಮಾತಾಗೆ ಕೇಳಬೇಕು ಯಾವುದೇ ಆಗಲಿ. ಆಮೇಲೆ ಅದಾಗಲಿಲ್ಲ ಅಂತಂದರೆ ಆಮೇಲೆ ಗೊತ್ತೈತೆ ನಮಗೆ ಮಾತಾಡೋ ವಿಧಿ ವಿಧಾನ, ಹಿಂಗೆ ಮಾತಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತೈತೆ. ಆಮೇಲೆ ಮಾತಾಡ್ತೀವಿ ಏನು ಮಾತಾಡಬೇಕು ಅಂತ. ತನ್ವಿ, ತನ್ವಿ, ತನ್ವಿ ಯಾರಂತ ಗೊತ್ತಾಗೋದೇ ಇಲ್ಲ ಕಣೆ. ಅಕ್ಕ ತಂಗಿಯರಿಬ್ಬರು ಒಂದೇ ಥರ ಇದ್ದಾರಲ್ಲ, ಗೊತ್ತಾಗೋದೇ ಇಲ್ಲ. ಇಲ್ಲ, ಇವಳು ದೊಡ್ಡವಳು, ನೋಡಿದ್ರೆ ಗೊತ್ತಾಗ್ತೈತೆ. ಏನಮ್ಮ ತನ್ವಿ ಇದ್ದಾಳಾ? ಯಾರು ನೀವು? ಗೊತ್ತಾಗಲಿಲ್ಲ ನನಗೆ. ಎಲ್ಲೋ ನೋಡಿದ್ದೀನಿ ನಿಮಗೆ, ಯಾರಂತ ಗೊತ್ತಾಗಲಿಲ್ಲ. ಯಾರು ನೀವು? ತನ್ವಿನ್ ಕರಿಯಮ್ಮ, ತನ್ವಿನ್ ಕರೆದ್ರೆ ಗೊತ್ತಾಗುತ್ತೆ ನಾವು ಯಾರು ಅಂತೇಳಿ. ತನ್ವಿನ್ ಕರಿ. ತನ್ವಿ, ತನ್ವಿ ಬಾಯಿಲಿ, ನೀನು ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ಬಾ ತನ್ವಿ, ಬನ್ನಿ ಕುತ್ಕೊ ಬನ್ನಿ. ಯಾರಂತ ಗೊತ್ತಾಗಲಿಲ್ಲ. ಗೊತ್ತಾಗುತ್ತೆ, ಅವಳಿಗೆ ತನ್ವಿಗೆ ಗೊತ್ತು, ನೀನು ನೋಡಿಲ್ಲ ಕಣಮ್ಮ. ನಮಗೆ ನಮಗೆ ನೀನು ನೋಡಿಲ್ವಲ್ಲ, ಗೊತ್ತಿಲ್ಲ ಅಷ್ಟೇ. ತನ್ವಿಗೆ ಗೊತ್ತು, ಅವಳು ಬಂದಾಗ ಮಾತಾಡ್ತೀವಿ. ಹೇಳ್ರಿ, ಕೂತ್ಕೊಳ್ರಿ ಅಕ್ಕ, ಕೂತ್ಕೊಳ್ರಿ. ಅಮ್ಮ ಇಲ್ವಾ? ಎಲ್ಗೋಗೈತೆ ಅಮ್ಮ? ಈಗೆಲ್ಲ ಹೋಯ್ತು, ಇಲ್ಲೆಲ್ಲ ಹೋಗೈತೆ, ಬರ್ತೈತೆ. ಹೇಳ್ರಿ ಅಮ್ಮ, ಇವಾಗಿನ ಜಸ್ಟ್ ಇಲ್ಲೆಲ್ಲ ಹೋಗೈತೆ ಅನ್ಸುತ್ತೆ, ಬರುತ್ತೆ. ಅಕ್ಕ, ಇವ್ರನ್ನ ಯಾಕೆ ಕುಂಡ್ರಿಸಿದ್ಯಾ? ಎದ್ನಡಿ ಆಚೆಗೆ ಅಂತ ಹೇಳ್ಬೇಕಾ? ಇವ್ರನ್ನ ಕೂತ್ಕೊಳ್ರಿ ಅಂತ ಕುಂಡ್ರಿಸಿದ್ಯಾ? ತನ್ವಿ, ಯಾರು ಇವರು? ನೀನು ಹುಡ್ಕೊಂಡು ಬಂದಿದ್ದಾರೆ. ನಾನು ಯಾರೋ ನಿನ್ನ ಫ್ರೆಂಡ್ ಯಾರಾದರೂ ಇರಬೇಕೇನೋ ಅಂತ ಅದಕ್ಕೆ ಕೂತ್ಕೊಳ್ರಿ ಅಂತಂದೆ. ಈಗ ಮನೆ ಬಾಗಿಲಿಗೆ ಬಂದವ್ರನ್ನ ಯಾರೇ ಆಗಿರಲಿ ಕೂತ್ಕೊಳ್ರಿ, ಕಾಫಿ ಕುಡೀರಿ, ಊಟ ಮಾಡಿರಿ ಅಂತ ಅನ್ಬೇಕಲ್ಲ. ಅದಕ್ಕೆ ನಾನು ಯಾರೋ ನಿನ್ನ ಫ್ರೆಂಡ್ ಏನೋ ಇರಬೇಕೇನೋ ಅಂತ, ಅದಕ್ಕೆ ನಾನು ಎಲ್ಲ ನೋಡಿದ್ದೀನಿ ಅಂದರೆ ಇವ್ರಿಗೆ ನೋಡಿರೋ ನೆನಪೈತೆ ಇವ್ರನ್ನ. ಇವ್ರು ಯಾರು ಗೊತ್ತೇನೆ ಅಕ್ಕ? ಆ ಶರತ್ ಇದ್ದಾನಲ್ಲ, ಇವರಿಬ್ಬರು ಅವ್ರ ತಂಗಿ, ಇವರಿಬ್ಬರು ತಂಗಿಯವರು. ಇವ್ರಿಗೆ ಪ್ರೀತಿ ಅಕ್ಕನಿಗೆ ಇವರು ಮಕ್ಕಳು, ಸ್ವಂತ ಮಕ್ಕಳು. ಅವನು ಕರ್ಕೊಂಬಂದು ಸಾಕೊಂಡಿರೋದು ಅವನ್ನ. ಇವರಿಬ್ಬರು ತಂಗಿಯವರು. ಇವ್ರನ್ನ ಯಾಕೆ ಬಿಟ್ಕೊಂಡಿದ್ಯಾ? ಎಲ್ಲ ಇವರಿಂದಲೇ ಆಗಿದ್ದು. ತನ್ವಿ, ಸಮಾಧಾನದಾಗ ಮಾತಾಡೋಣ ಬಾರಮ್ಮ. ಅದು ಯಾಕೆ ಸಿಟ್ಟು ಮಾಡ್ಕೊಂತೀಯ? ಸಮಾಧಾನದಾಗ ಮಾತಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಸುಮ್ಮನೆ ಜಗಳ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳು ಉದ್ಭವವಾಗ್ತವೆ ಹೊರತುನು ಯಾವುದೂ ಕ್ಲಿಯರ್ ಆಗಲ್ಲ. ಹೌದು, ನಾನು ನಿನ್ನ ಹತ್ರ ಮಾತಾಡಬೇಕು ಅಂತಲೇ ಬಂದಿದ್ದೀವಿ. ನಮ್ಮ ಅಣ್ಣ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾನೆ. ನಮ್ಮ ಅಣ್ಣನ ಮೇಲೆ ನೀನು ಕಂಪ್ಲೇಂಟನ್ನು ಕೊಟ್ಟಿದ್ಯಾ. ಪ್ಲೀಸ್ ಈ ಥರ ಮಾಡಬಾರ್ದಾಗಿತ್ತು ತನ್ವಿ. ಯಾಕಂದರೆ ನಮ್ಮ ಅಣ್ಣ ನಿನ್ನ ತುಂಬ ಇಷ್ಟಪಡ್ತಾ ಇದ್ದಾನೆ. ನಮ್ಮ ಅಣ್ಣನ ನೀನು ಈ ರೀತಿ ಮಾಡೋದು ತುಂಬ ಮೋಸ. ಈ ಥರ ಎಲ್ಲ ಮಾಡಬಾರ್ದು ತನ್ವಿ. ಎಷ್ಟು ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದಾನೆ ಅಂತಂದರೆ ನಿಜವಾಗ್ಲೂ ನಮ್ಮ ಮನೇಲಿ ನಮ್ಮನ್ನು ಯಾರೂ ಇಷ್ಟಪಡೋದಿಲ್ಲ, ಅಷ್ಟು ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದಾನೆ ನಮ್ಮ ಅಣ್ಣ. ಇಷ್ಟೊಂದೆಲ್ಲ ಪ್ರೀತಿ ಕೊಟ್ಬಿಟ್ಟು ನಮ್ಮ ಅಣ್ಣನಿಗೆ ನೀನು ಈ ರೀತಿ ಮಾಡಿದ್ರೆ ಅವನಿಗೆ ಎಷ್ಟು ಬೇಜಾರಾಗ್ಬಿಡ ಹೇಳು ತನ್ವಿ. ಇವೆಲ್ಲ ಮಾತಾಡಬೇಡಿ ನೀವು. ಆಲೇ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು, ಎಲ್ಲ ಮರ್ತು ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಇಷ್ಟ ಇಲ್ಲ, ನಮ್ಮ ಮನೇಲಿ ನಮ್ಮ ಅಮ್ಮ ನಮ್ಮ ಅಪ್ಪ ಒಪ್ತಾ ಇಲ್ಲ. ಸರಿನಾ? ನಮ್ಮ ಅಪ್ಪ ನಮ್ಮಮ್ಮ ಒಪ್ತಾ ಇಲ್ಲ ಅಂದಮೇಲೆ ನಾನು ಅವ್ರು ಒಪ್ತಾ ಇಲ್ಲ ಅಂತದ್ದು ಕೆಲಸ ಮಾಡಿಬಿಟ್ಟು ನಾನು ಆಮೇಲೆ ಜೀವನ ಪರ್ಯಂತ ಅಯ್ಯೋನಕ್ಕಾಗಲ್ಲ. ಯಾಕಂದರೆ ಅವ್ರು ಒಪ್ಪಲ್ಲ ನಮ್ಮ ಅಪ್ಪ ನಮ್ಮಮ್ಮ. ನಾನು ಯಾರು ಅಂದ್ಕೊಂಡು ಅದಕ್ಕೆ ಕೂತ್ಕೊಳ್ರಿ, ನಿಂತ್ಕೊಳ್ರಿ ಅಂದೆ. ಇವರಾಗಿದ್ದರೆ ಕೂತ್ಕೊಳ್ರಿ ಅಂತಲೂ ಅಂತಿರಲಿಲ್ಲ ನಾನು. ಅಲ್ಲ ತನ್ವಿ, ನೀನೇ ಯೋಚನೆ ಮಾಡು. ನಮ್ಮ ಅಣ್ಣ ನಿನ್ನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದಾನೆ ಅಂತ. ಇಷ್ಟೊಂದೆಲ್ಲ ಪ್ರೀತಿ ಕೊಟ್ಬಿಟ್ಟು ಮರ್ತು ಬಿಡು ಅಂತಂದರೆ ಅದು ಹೆಂಗೆ ಸಾಧ್ಯ? ಯಾರೂ ಸಹಿಸ್ಕೊಳ್ಳಲ್ಲ ಗೊತ್ತಾ. ತುಂಬ ಪ್ರೀತಿ ಕೊಟ್ಟು ಅಷ್ಟು ಸುಲಭವಾಗಿ ನೀನು ಹೆಂಗೋ ಮರ್ತು ಬಿಡ್ತೀಯ.
ಆದರೆ ನಮ್ಮಣ್ಣ ಮರೆಯೋದು ತುಂಬ ಕಷ್ಟ. ನಿನ್ನಂತೂ ಅವನು ಎಲ್ಲಿ ಇಟ್ಕೊಂಡಿದ್ದಾನೆ ಅಂತಂದರೆ ಅಲ್ಲಿ ಇಟ್ಕೊಂಡಿದ್ದಾನೆ. ತುಂಬ ನಿನ್ನ ಮೇಲೆ ಅವನು ಆಸೆ ಇಟ್ಕೊಂಡಿದ್ದಾನೆ. ನಿನ್ನ ನೆನಪಲ್ಲೇ ಅವ್ನು ಕೊರಗ್ತಾನೆ ಅನಿಸುತ್ತೆ. ಅದಷ್ಟು ಸುಲಭವಾಗಿ ಅವ್ನು ಮರಿತಾನೆ ಅಂತ ಹೇಳೋಕ್ಕಾಗಲ್ಲ. ಎದ್ದು ನಡೀರಿ ಆಚಿಕ್ಕೆ, ಆಚಿಕ್ಕೆ ಎದ್ದು ನಡೀರಿ, ಆಚಿಕ್ಕೆ ಹೋಗ್ರಿ. ನಮ್ಮ ಮನೇಲಿ ಕೂತ್ಕೊಂಡು ನೀವು ಮಾತಾಡಬೇಡಿ, ಎದ್ದು ನಡೀರಿ ಆಚಿಕ್ಕೆ. ಅದು ಹಂಗಲ್ಲ ಅಕ್ಕ, ನಾನು ಮಾತಾಡ್ತೀನಿ. ಈಗ ನೀವು ದೊಡ್ಡವನು ಬೇಕಾದರೆ ಕೊಡ್ರಿ, ಆದರೆ ತನ್ವಿಷ ನಮ್ಮ ಅಣ್ಣನ ಶರತ್ತನ್ನ ಇಷ್ಟಪಟ್ಟವಳೆ, ಅವನಿಗೆ ಕೊಟ್ಟು ಮದುವೆ ಮಾಡಿರಿ. ಅವನಿಗೆ ಇವತ್ತು ಇಷ್ಟೊಂದು ಪ್ರೀತಿ ಕೊಟ್ಟು ಹಿಂಗೆ ಮೋಸ ಮಾಡಿದ್ರೆ ಅದು ಹೆಂಗೆ ಮರ್ತು ಬಿಡೋದಕ್ಕೆ? ಇವಳಾದರೆ ಮರ್ತು ಬಿಡ್ತಾಳೆ. ನಮ್ಮ ಅಣ್ಣ ಮರೆಯೋದಕ್ಕೆ ಸಾಧ್ಯನೇ? ಯಾವ ಹುಡುಗರು ಪ್ರೀತಿ ಅನ್ನೋದನ್ನ ಮರೆಯೋದಿಲ್ಲ ಗೊತ್ತಾ? ಅಯ್ಯೋ, ನಾನು ಇವ್ರು ಅನ್ನೋದು ಗೊತ್ತಿದ್ರೆ ಕೂತ್ಕೊಳ್ರಿ ಅಂತ ಹೇಳ್ತಿಲ್ಲ. ಎದ್ದು ಬರ್ರಿ, ಆಚಕ್ಕೆ ಹೋಗ್ರಿ. ಹೇಳಕ್ಕೆ ನೀವೇ ಬೇಕಾ? ಎಲ್ಲ ಸಾಲ್ದಾಯ್ತು, ನೀವು ಬಂದಿದ್ದೀರಾ ಹೇಳಕ್ಕೆ. ಎದ್ದು ನಡೆದ್ರೆ ಆಚೆ ಹೋದ್ರೆ ಸರಿ ನೋಡಿ, ಹೇಳಿರ್ತೇನೆ ಒಳ್ಳೆ ಮಾತಲ್ಲಿ. ನಾನೇನಿಲ್ಲ ಮತ್ತೆ ಬಾಯಿಗೆ ಬಂದಂಗೆ ಬೈಸ್ಕೊಂಡು ಹೋಗ್ಬಿಡ್ರಿ ನನ್ನ ಹತ್ರ. ಅಕ್ಕ, ಸ್ವಲ್ಪ ಸಮಾಧಾನದಾಗ ಮಾತಾಡಕ್ಕ. ನಾವು ಸಮಾಧಾನದಲ್ಲೇ ಮಾತಾಡೋದಕ್ಕೆ ಬಂದಿರೋದು. ನಮ್ಮ ಅಣ್ಣ ತುಂಬ ಬೇಜಾರಾಗ್ಬಿಟ್ಟಿದ್ದಾನೆ ಗೊತ್ತಾ? ಅದಕ್ಕೇ ನಮ್ಮ ಅಣ್ಣನಿಗೋಸ್ಕರ ನಾವು ಹೇಳೋದಕ್ಕೆ ಬಂದಿರೋದು. ಯಾಕೆ ಋತು ಅಕ್ಕ, ಇವ್ರು ಬಂದವ್ರೆ? ನಮ್ಮ ಅಣ್ಣ ಭಾಳ ಇಷ್ಟಪಟ್ಟಿದ್ದ ತನ್ವಿನ ನಮ್ಮ ಅಣ್ಣನಿಗೆ ಕೊಟ್ಟು ಮದುವೆ ಮಾಡಿ ಅಂತ ಹೇಳಕ್ಕೆ ಬಂದವ್ರೆ. ಆಲೇನೆ ನಮ್ಮಿಬ್ರು ಮಕ್ಳದ್ದು ಮದುವೆ ಸೆಟ್ ಆಗೈತೆ. ನಾನು ಆಲೇ ಮಾತುಕತೆನೂ ಆಡಿದ್ದಾಗೈತೆ ನಮ್ಮದು. ಇಲ್ಲಿ ಬಂದು ಬಲವಂತ ಮಾಡಬೇಡಿ, ಸುಮ್ಮನೆ ಹೊರಟೋಗ್ಬಿಡ್ರಿ. ಅಲ್ಲ, ಹಿಂಗೆ ಮಾಡಿದ್ರೆ ಹೆಂಗೆ ಹೇಳ್ರಿ? ನಮ್ಮ ಅಣ್ಣನೇ ಈ ರೀತಿ ಇವಳಿ ಮೋಸ ಮಾಡಿದ್ದೆ, ಇವಳು ಬಿಟ್ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗಿದ್ರೆ ಇವಳು ಸುಮ್ಮನೆ ಇರೋವಳ? ಸುಮ್ಮನೆ ಇರ್ತಿರ್ಲಿಲ್ಲ. ಅಕ್ಕ, ಈಗ ಅದೃಷ್ಟ ಅಕ್ಕ, ನೀನು ನಮ್ಮೂರವಳೇನೆ. ಇವಳು ತನ್ವಿ ನಮ್ಮ ಅಣ್ಣನ ಇಷ್ಟಪಡ್ತಾ ಇದ್ಲು, ಶರತಣ್ಣನ. ಅದು ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಅಂತ ಅನಿಸುತ್ತೆ, ಗೊತ್ತಾಗಿರುತ್ತೆ ನಿಮಗೆಲ್ಲನ. ಅದಕ್ಕೇ ನಮ್ಮ ಅಣ್ಣನಿಗೆ ಮದುವೆ ಆಗಲಿ ಅಂತ. ಇವಾಗ ಅವ್ರ ಮನೆಗೆ ನೀವು ಹೆಣ್ಣು ಕೊಡ್ತಾ ಇದ್ದೀರಾ, ಅದು ಮದುವೆ ಸೆಟ್ ಆಗಿರೋದು ಗೊತ್ತು ನಮಗೆ. ನೀವು ಅವ್ರ ಮನೆಗೆ, ನಮ್ಮ ದೊಡ್ಡಪ್ಪರ ಮನೆಗೆ ಹೆಣ್ಣು ಕೊಡ್ತಾ ಇದ್ದೀರಾ ಅಂತ. ಅದಕ್ಕೇ ಇವಾಗ ತನ್ವಿನ ಒಬ್ಳಿನಾದ್ರೂ ನಮ್ಮ ಮನೆಗೆ ಕೊಟ್ಟು ಮದುವೆ ಮಾಡಿಕೊಡಿ. ನಾವು ತುಂಬ ಒಳ್ಳೆಯವರು, ನಾವು ಚೆನ್ನಾಗಿ ನೋಡ್ಕೊತೀವಿ, ನಾವು ಚೆನ್ನಾಗಿ ದುಡಿತೀವಿ. ನಾವೇನಂತ ಗಲಾಟೆ ಅವರೆಲ್ಲ ಏನಿಲ್ಲ. ನಾವು ಅವಳನ್ನ ನಮ್ಮ ತಂಗಿನ, ಅಕ್ಕ ತಂಗಿನ ಒಬ್ಳು ಅಂತ ಆ ಥರ ನೋಡ್ಕೊತೀವಿ. ನಾವು ಯಾವುದೇ ರೀತಿ ಸಿಟ್ಟು ಮಾಡ್ಕೊಳ್ಳೋದಾಗಲಿ ಹಂಗೆಲ್ಲ ಏನೂ ಮಾಡೋದಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾಯಿತ್ತೋ ಇಲ್ವೋ? ಎದ್ದು ನಡೀರಿ ಆಚೆ ಅಂತ ಹೇಳ್ತಾ ಇರೋದು. ಅಲ್ಲೇ ಮದುವೆ ಸೆಟ್ ಆಗೈತೆ, ಅವಳಿಗೆ ಇಷ್ಟ ಇಲ್ಲ. ಅವಳೇನೋ ಒಂದು ನಾನು ಮನ್ಸು ಆ ಥರ ನಿರ್ಧಾರ ಮಾಡ್ಕೊಂಡು ಆ ಥರ ಏನೋ ಮಾಡಿದೆ ಕಣಮ್ಮ. ನಾನು ಆ ಟೈಮಲ್ಲಿ ಏನು ಮಾಡಿದೆ ಅಂತ ಗೊತ್ತಾಗಲಿಲ್ಲ, ಬುದ್ಧಿ ಇಲ್ದಲೆ ಆ ಥರ ಮಾಡ್ಕೊಬಿಟ್ಟೆ ಅಂತ ಹೇಳ್ತಾ ಇದ್ದಾಳೆ ನನ್ನ ಮಗಳು. ಎದ್ದು ನಡಿಯಮ್ಮ ಆಚೆ. ಎಲ್ಲ ಕಂಪ್ಲೇಂಟ್ ಕೊಟ್ಟವ್ರೆ ಅವನ ಮೇಲೆ. ಕಂಪ್ಲೇಂಟ್ ಎಲ್ಲ ಕೊಟ್ಟು ಇಷ್ಟೊಂದೆಲ್ಲ ಮಾಡಿದ್ರೆ ಮತ್ತೆ ನೀವು ಕೇಳಕ್ಕೆ ಬಂದಿದ್ದೀರಲ್ಲಮ್ಮ, ಗೊತ್ತಾಗಲ್ವೇ ನಿಮಗೆ? ಮತ್ತೆ ಏನಿಲ್ಲ, ಒಂದು ಮಾತು ಏನಾದರೂ ಹೇಳಿದ್ರೆ ಅಂತಂದರೆ ಅವ್ನಿಗೆ ಮತ್ತೆ ಬೇಲೆ ಸಿಗಲ್ಲ. ಈಗ ನೀವಿಬ್ಬರು ಹಿಂಗೆಲ್ಲ ನಾವು ಮಾತಾಡಬೇಡ್ರಿ, ಹಿಂಗೆಲ್ಲ ಕೇಳಬೇಡ್ರಿ ನೀವು. ಅಲ್ಲ, ನಾವೇನು ಹಿಂಗೆಲ್ಲ ನಿಮ್ಮ ಮೇಲೆ ಏನು ಮಾತಾಡ್ತಾ ಇಲ್ವಲ್ಲ, ಇಲ್ಲೂ ಸಲದ್ದೇನು ಮಾತಾಡ್ತಿಲ್ವಲ್ಲ, ಇರೋದೇ ಮಾತಾಡೋದಕ್ಕೆ ಬಂದಿದ್ದೀವಿ. ಇಲ್ಲೂ ಸಲದ್ದು ಏನಾನ ಮಾತಾಡಿದರೆ ಬಿಡಪ್ಪ, ಇಲ್ಲೂ ಸಲದ್ದೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಅನ್ಬೋದಾಗಿತ್ತು. ಇರೋದನ್ನ ಮಾತಾಡಿದ್ರು ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಇರೋ ಅಂಥದ್ದು ಮಾತಾಡ್ತಾ ಇರೋದು, ಇರೋದನ್ನ ಮಾತಾಡಬೇಕು ಅಂತ ಇರೋದನ್ನ ಮಾತಾಡ್ತಾ ಇರೋದು. ಇಲ್ಲೋಡ್ರೆ, ಇರೋದು ಮಾತಾಡಬೇಡ್ರಿ, ಇಲ್ಲದ್ದು ಮಾತಾಡಬೇಡ್ರಿ. ಇಲ್ಲಿಂದ ನೀವು ಜಾಗ ಖಾಲಿ ಮಾಡಬೇಕಷ್ಟೇ. ಇದನ್ನೆಲ್ಲ ಹೇಳೋ ಅಂಥದ್ದೇನಿಲ್ಲ. ಆಲೆ ಎಲ್ಲ ಮದುವೆ ತಯಾರಿ ಎಲ್ಲ ಆಗ್ತಾಯಿದೆ, ಅವ್ರ ಮದುವೆ ಎಲ್ಲ ಸೆಟ್ ಆಗೈತೆ. ಇವಾಗ ಬಂದು ನೀವೆಲ್ಲ ಇಲ್ಲೆಲ್ಲ ಹೇಳೋ ಅಂಥದ್ದೇನಿಲ್ಲ. ಸುಮ್ಮನೆ ಜಾಗ ಖಾಲಿ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾ ಇರಬೇಕಷ್ಟೇ. ಒಳ್ಳೆ ಮಾತಲ್ಲಿ ಹೇಳ್ತಾ ಜಾಸ್ತಿ ಮಾತುಗಳು ಬೇಡ. ಮಾತುಗಳು ಆಡ್ತಾ ಹೋದಷ್ಟು ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ. ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡಿದರೆ ಸರಿ. ಅಲ್ಲ, ನಾವು ಒಳ್ಳೆ ಮಾತಲ್ಲೇ ನಿಮ್ಮನ್ನು ಕೇಳಕ್ಕೆ ಬಂದಿರೋದು. ನಾವೇನೇನು ಹಂಗೆ ಹಿಂಗೆ ಅಂತ ಏನಾದರೂ ಮಾತಾಡಿದ್ವಾ? ನಾವು ಒಳ್ಳೆ ಮಾತಲ್ಲೇ ತಾನೇ ನಾವು ಕೇಳ್ತಾ ಇರೋದು. ಅಲ್ಲ, ನಮ್ಮ ಅಣ್ಣನಿಗೆ ಈ ರೀತಿ ಮೋಸ ಆಗೋದು ನಮಗೂ ಬೇಜಾರು ಅನ್ನಿಸ್ತು. ನಮ್ಮ ಅಣ್ಣನಿಗೆ ಈಗ ಯಾರಿಗಾಗಲಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಯಾರನ್ನ ಕರ್ಕೊಂಬಂದ್ರು, ಪೊಲೀಸವ್ರು ಕರ್ಕೊಂಬಂದ್ರು ನಾವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ನಮ್ಮ ಅಣ್ಣನಿಗೆ ಇಷ್ಟಪಟ್ಟಿದ್ಲು, ನಮ್ಮ ಅಣ್ಣನ ಜೊತೆ ಚೆನ್ನಾಗಿರ್ಲಿ, ಇವತ್ತು ಮದುವೆ ಆಗುವಂತ ಕೇಳ್ತಾ ಇದೀವಿ ಅಷ್ಟೇ. ಅದರಲ್ಲಿ ಏನು ತಪ್ಪೇನಿಲ್ಲ. ನಾವೇನಂತ ತಪ್ಪು ಮಾಡ್ತಾ ಇಲ್ಲ. ನೀವು ಹಂಗೆಲ್ಲ ಹೇಳೋಕ್ಕೆ ನಾವೇನಂತ ಮಾಡಬಾರ್ದಂತ ತಪ್ಪೇನಾದರೂ ಮಾಡಿದರೆ ಬಿಡಪ್ಪ, ನಾವಂತ ತಪ್ಪು ಮಾಡಿದ್ದೀವಿ ಅಂತ ಅನ್ಬೋದಾಗಿತ್ತು. ಆದರೆ ನಾವಂತ ತಪ್ಪೇನು ಮಾಡಿಲ್ಲ. ನೀವು ಸುಮ್ಮನೆ ಮಾತಾಡಬೇಡಿ, ಸರಿನಾ? ನಾವು ಕೇಳೋದಕ್ಕಂತ ಬಂದಿರೋದು. ನೋಡ್ದಾ ಎಷ್ಟು ಧೈರ್ಯವಾಗಿ ಹೆಂಗೆ ಕೇಳೋದಕ್ಕೆ ಬಂದವ್ರೆ ಇವರು? ಇವೆಲ್ಲ ಬೇಡ ಕಣ್ರಮ್ಮ, ಹೋಗಿ ಬನ್ನಿ ಎದ್ದು. ನಮ್ಮಮ್ಮ ಇನ್ನೂ ನಮ್ಮ ಅಕ್ಕ ಎಷ್ಟೊಂದೆಲ್ಲ ಹೇಳ್ತಾ ಇದ್ರು, ಗೊತ್ತಾಗ್ತಾ ಇಲ್ವ? ಅದೃಷ್ಟಕ್ಕ ಹೇಳಕ್ಕ ಹೋಗ್ತಾರೆ. ಹೇಳಿ ಬರಮ್ಮ, ಹೋಗೋಣ. ನಿಮ್ಮ ಹೆಸರು ಏನಂತ ಗೊತ್ತಾಗಲಿಲ್ಲ, ಬರಮ್ಮ. ಹೆಸರು ತಗೊಂಡು ಏನೋ ಅದೃಷ್ಟಕ್ಕ ಇವಾಗ ಹೇಳು ಅವ್ರಿಗೆ. ಅಕ್ಕನ ಋತು ಅಕ್ಕನಿಗೆ ಹೇಳಿ ಏನೋ ಒಂದು ಮಾಡು. ಏನೋ ಒಂದು ಮಾಡಬೇಕಲ್ಲ, ಒಳ್ಳೇದ. ನಾವೇನೇನು ಬೇರೆಯವರಲ್ಲ. ಅವರಿಗೆ ಮನೆಗೆ ಒಂದು ಕೊಟ್ರಿ, ನಮ್ಮ ಮನೆಗೆ ಒಂದು ಕೊಡ್ರಿ ಅಷ್ಟೇ. ದೊಡ್ಡವ್ರಿಗೆ ದೊಡ್ಡವಳನ್ನ ಕೊಟ್ಟರೆ, ಚಿಕ್ಕವ್ರಿಗೆ ಚಿಕ್ಕವಳನ್ನ ಕೊಡ್ರಿ ಅಷ್ಟೇ. ಅಲೆದಲ್ಲಿ ಸರಿ ಹೋಗುತ್ತೆ. ಅವರೇ ಇನ್ನೊಂದು ಕಡೆ ಬೇರೆ ಕಡೆಯಲ್ಲಿಂದ ತಗೊಂಬಂದು ಮಾಡ್ತಾರೆ ಅಷ್ಟೇ. ನಾವು ಇರೋದನ್ನ ಕೇಳೋದಕ್ಕೆ ಬಂದಿದ್ದೀವಿ. ಸುಮ್ಮನೆ ಯಾಕೆ ಈ ಥರ ಮಾಡ್ತೀರಾ? ನಾವು ಸಮಾಧಾನದಲ್ಲಿ ಕೇಳ್ತಾ ಇದ್ದೀವಿ. ನೋಡೋಣ, ಸಮಾಧಾನದಲ್ಲಿ ಕೇಳೋಣ, ಮಾತಾಡೋಣ. ಸುಮ್ಮನೆ ಒಂದೇ ಸತಿ ರೈಸ್ ಆಗೋದು ಬೇಡ, ಸಿಟ್ಟು ಮಾಡ್ಕೊಳ್ಳೋದು ಬೇಡ. ಸಿಟ್ಟು ಮಾಡ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ, ಟೆನ್ಷನ್ ಮಾಡ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಆರಾಮಾಗಿ ಏನಿದ್ರು ಕೂಲಾಗಿ ಮಾತಾಡಿಕೊಂಡು ಕೂಲಾಗಿ ಹ್ಯಾಂಡ್ಲ್ ಮಾಡಬೇಕು ಅಂತೇಳಿ ನಾವು ಸಮಾಧಾನ ಮಾತಾಡ್ತಿದ್ರು. ನೀವು ಹೇಗೆ ಮಾತಾಡ್ತಾ ಇದ್ದಾರೆ ನೋಡಿ. ನಾವು ಮಾತಾಡೋವರೆಗೂ ಮಾತಾಡ್ತೀವಿ, ಆಮೇಲೆ ಹೆಂಗೆ ಮಾತಾಡ್ಬೇಕೋ, ಯಾವ ರೀತಿ ಮಾತಾಡ್ಬೇಕೋ ಆ ರೀತಿ ಮಾತಾಡ್ತೀವಿ. ನಮಗೂ ಗೊತ್ತೈತೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ.
ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.